ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ತುಮಕೂರು ಬಿಜೆಪಿಯಲ್ಲಿ ಬನ ಬಡಿದಾಟ ಹೇಗೆ ನಡೀತಾ ಇದೆ, ಆ ಬಡಿದಾಟಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದು ಹೇಗೆ ತುಪ್ಪ ಸುರಿದ್ರು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ನಲ್ಲೂ ಪಿನ್ ಮಾಡಿರ್ತೀನಿ. ಯಾರು ನೋಡಿಲ್ವೋ ಅವರು ಆಸಕ್ತಿ ಇದ್ದರೆ ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ತುಮಕೂರಿನ ಅಗ್ರಗಣ್ಯ ರಾಜಕಾರಣಿ KN ರಾಜಣ್ಣನವರ ಬಗ್ಗೆ ನೋಡೋಣ. ಇತ್ತೀಚಿನ ಕೆಲವು ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ KN ರಾಜಣ್ಣನವರು ಕಾಂಗ್ರೆಸ್ ಬಿಟ್ಟು BJP ಕಡೆಗೆ ಮುಖ ಮಾಡಿದ್ದಾರಾ, ಅಥವಾ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ? ಇದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ತುಮಕೂರು ರಾಜಕಾರಣದಲ್ಲಿ KN ರಾಜಣ್ಣ ಅಗ್ರಗಣ್ಯ ರಾಜಕಾರಣಿಯಾಗಿ ಗುರುತಿಸಿಕೊಳ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಪರಮಾಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. DCM DK ಶಿವಕುಮಾರ್ ಜೊತೆಗೆ ಅಷ್ಟಕ್ಕಷ್ಟೇ. ಇದೇನು ಮುಚ್ಚಿಡೋ ವಿಚಾರ ಅಂತೂ ಅಲ್ವೇ ಅಲ್ಲ, ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಹಾಗೆ ತುಮಕೂರು ಕಾಂಗ್ರೆಸ್ನಲ್ಲೂ ರಾಜಣ್ಣನವರಿಗೆ ಪರ ವಿರೋಧದ ಗುಂಪುಗಳು ಇದ್ದಾವೆ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಈಗ ತುಮಕೂರು ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ, KN ರಾಜಣ್ಣ ಕಾಂಗ್ರೆಸ್ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದಾರಾ, BJP ಸೇರೋದಕ್ಕೆ ತಯಾರಾಗಿದ್ದಾರೆ? ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಅದು ಯಾಕೆ ಅನ್ನೋದನ್ನ ಮುಂದೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿರಂತರವಾಗಿ ವೋಟ್ ಚೋರಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. BJP ದೇಶಾದ್ಯಂತ ಮತಗಳನ್ನ ಕದ್ದಿದೆ, ಮತ ಕದ್ದು ಅಧಿಕಾರದ ಗದ್ದುಗೆ ಏರಿದೆ ಅಂತ ಆರೋಪವನ್ನ ಮಾಡ್ಕೊಂಡು ಬಂದ್ರು. ಇದರ ನಡುವೆ KN ರಾಜಣ್ಣ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ರು. ವೋಟ್ ಚೋರಿ ಕಾಂಗ್ರೆಸ್ನಿಂದಲೂ ಈ ಮೊದಲು ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟು ಪೇಚಿಗೆ ಸಿಕ್ಕಾಕೊಂಡ್ರು. ಇವರ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತು. ಒಂದು ಲೆಕ್ಕದಲ್ಲಿ ರಾಹುಲ್ ಗಾಂಧಿ ಅವರಿಗೇನೆ ದೊಡ್ಡ ಮುಜುಗರವನ್ನು ಉಂಟು ಮಾಡ್ತು. ಹೀಗಾಗಿ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗಿ ಬಂತು. ಈಗ ಮಂತ್ರಿ ಸ್ಥಾನವನ್ನು ಕಿತ್ಕೊಂಡಿದ್ದಕ್ಕೆ KN ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮುನಿಸಿಕೊಂಡಿದ್ದಾರೇನೋ, ಅಥವಾ ಮುನಿಸಿಕೊಂಡಿರುವವರ ರೀತಿ ಒಂದಿಷ್ಟು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೇನೋ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಆಗಿರೋ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. KN ರಾಜಣ್ಣರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾ ಇದ್ದಂಗೆನೆ ಮಧುಗಿರಿಯಲ್ಲಿ, ತುಮಕೂರಲ್ಲಿ ಅವರ ಬೆಂಬಲಿಗರಿಂದ ಪ್ರೊಟೆಸ್ಟ್ಗಳು ಆದವು. ಅವು ಈ ತನಕ ನಡೀತಾನೆ ಇದ್ದಾವೆ. ರಾಜಣ್ಣ ಬೆಂಬಲಿಗರು ಅಲ್ಲೆಲ್ಲ ಹೋಗ್ತಾರೆ, ರಾಜಣ್ಣರನ್ನ ಮತ್ತೆ ಕ್ಯಾಬಿನೆಟ್ಗೆ ತಗೋಬೇಕು ಅಂತ ಘೋಷಣೆಗಳನ್ನ ಕೂಗ್ತಾರೆ. ಇದೆಲ್ಲ ಸಹಜ ಮತ್ತು ಆಗಬೇಕಾಗಿದ್ದೆ, ಇದರಲ್ಲೇನೂ ವಿಶೇಷತೆ ಕಂಡು ಬರೋದಿಲ್ಲ. ಆದರೆ ರಾಜಣ್ಣನವರು ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅನ್ನಿಸ್ತಾ ಇದೆ. ನೋಡಿ, ರಾಜಣ್ಣನವರ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಇಂದ ರಾಜಕಾರಣ ಮಾಡ್ತಾ ಬಂದಿದ್ದಾರೆ. ತಾನೊಬ್ಬ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡೋರು ರಾಜಕಾರಣಿ ಇವರು ಅಂತ ಜನ ಇವರನ್ನ ಗುರುತಿಸ್ತಾರೆ. ಆದರೆ ಇವಾಗ ಏನಾಗಿದೆ ಅಂತಂದ್ರೆ, ರಾಜಣ್ಣನವರು ತಮ್ಮ ಸಿದ್ಧಾಂತವನ್ನು ಮರ್ತು ಬಿಟ್ಟಿದ್ದಾರೆ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಯಾಕಂತಂದ್ರೆ ಇಲ್ಲಿ ಇವನು ನೋಡಿ, ಚಿಲ್ಲರೆ ಇವನು ಹೆಸರು ಮಧುಗಿರಿ ಮೋದಿ, ಅಸಲಿ ಹೆಸರು ಅತುಲ್ ಕುಮಾರ್. ಎಲ್ಲರೂ ತಮ್ಮ ಹೆಸರಿನ ಮುಂದೆ ಅಪ್ಪನ ಹೆಸರನ್ನು ಇಟ್ಕೊಂಡಿದ್ರೆ ಇವನು ಪ್ರಧಾನಿ ಮೋದಿ ಹೆಸರನ್ನ ಇಟ್ಕೊಂಡಿದ್ದಾನೆ. ಇರಲಿ, ಅದು ಅವನಿಷ್ಟ. ಮತ್ತೆ ಏನಂತಂದ್ರೆ, ಇವನ ಹೆಸರು ನನ್ನ ಬಾಯಲ್ಲಿ ಬರಲೇಬಾರ್ದಾಗಿತ್ತು. ನಾನಿಲ್ಲಿ ನಿಂತ್ಕೊಂಡು ಸುದ್ದಿ ಮಾಡುವಂಥ ಯಾವ ಯೋಗ್ಯತೆಯೂ ಇವನಿಗಿಲ್ಲ. ಇಲ್ಲಿ KN ರಾಜಣ್ಣರಂತಹ ಧೀಮಂತ ರಾಜಕಾರಣಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇವನ ಹೆಸರನ್ನು ಪ್ರಸ್ತಾಪ ಮಾಡಬೇಕಾಗಿ ಬಂತು. ಅದಕ್ಕೆ ಇವನ ಬಗ್ಗೆ ನಾನು ಹೇಳಬೇಕಾಗಿತ್ತು. ಫೇಸ್ಬುಕ್ನಲ್ಲಿ ಧರ್ಮ ರಕ್ಷಕ ಅಂತ ಹೇಳ್ಕೊಂಡು ಯಾವುದೋ ಒಂದು ಕಮ್ಯುನಿಟಿಗೆ ಬಾಯಿಗೆ ಬಂದಂಗೆ ಬೈಕೊಂಡು, ಆಮೇಲೆ ಕೇಸ್ ಹಾಕಿಸ್ಕೊಂಡು, ಲಾಯರ್ಗೆ ಫೀಸ್ ಕೊಡೋದಕ್ಕೆ ದುಡ್ಡಿಲ್ಲ, ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ ಅಂತ ಕಣ್ಣೀರು ಹಾಕ್ಕೊಂಡು ಭಿಕ್ಷೆ ಬೇಡೋ ಇಂಥ ಆನ್ಲೈನ್ ಭಿಕ್ಷುಕರಿಗೆ ನಾನು ಯಾವತ್ತಿಗೂ ಮರ್ಯಾದೆ ಕೊಡೋದೇ ಇಲ್ಲ. ಅದು ಅಂತೂ ಕ್ಲಿಯರ್. ಏನು ಸುಮ್ಮನೆನಾ? ಇವನು ಯಾವ ರೀತಿ ಮಾತಾಡ್ತಾನಂತಂದ್ರೆ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಕೊಪ್ಪಳ ಜಿಲ್ಲೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವನ ಮೇಲೆ ಕೇಸ್ಗಳು ಬಿದ್ದಿದ್ದಾವೆ. ಒಮ್ಮೆ ಅದೇನೋ ಮಾತಾಡಿದ್ದ, ಕೇಳಿಸ್ಕೊಳ್ಳಿ ಒಮ್ಮೆ. ಅಲ್ಲ ಬಿಟ್ರೆ ಪ್ರಾರ್ಥನೆ ಹರ ಹರ ಯಾರು ಇಲ್ಲ ಅಂತೀರಾ? ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ಅನ್ಯ ಧರ್ಮದವರು ತಕ್ಷಣವಾಗಿ ಅವ್ರ ದುಕಾನ್ ಎತ್ಕೊಂಡು ಹೋಗ್ತಾ ಇರಬೇಕು. ಹಿಂದೂಗಳು ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಹರ ಹರೋ. ಮುಂದಿನ ದಿನ ನಾನು ಬಂದಾಗ ಇಲ್ಲಿ ಯಾವ ಅನ್ಯ ಧರ್ಮದ ಒಂದು ಅಂಗಡಿ ಇಟ್ಕೊಡ್ತು ಇಲ್ಲ ಅಂತ ಹೇಳ್ತೀರಾ? ನಮ್ಮ ದೇವಸ್ಥಾನ ಮುಂದೆಗಡೆ ಬಂದು ನೀವು ಅಂಗಡಿ ಇಟ್ಟಿದ್ದೀರಾ. ಜೈ ಶ್ರೀರಾಮ್ ಅಂತ ಹೇಳುವಂತವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಬಿಟ್ರೆ ಲಾ ಇಲಾಹ ಇಲ್ಲಲ್ಲ ಅಂತ ಹೇಳೋರ್ಗಲ್ಲ. ಹಿಂಗೆ ಬಾಯಿ ಬಂದಂಗೆ ಮಾತಾಡೋರ ಬಗ್ಗೆ ಹೇಳೋದರ್ದು ನನಗಿಲ್ಲ. ಆದರೆ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡಿರೋ ಒಬ್ಬ ಅಯೋಗ್ಯನ ಜೊತೆಗೆ KN ರಾಜಣ್ಣ ಕುಳಿತುಕೊಳ್ತಾರಲ್ಲ, ಅದೇ ನನಗೆ ವಿಚಿತ್ರ ಅನಿಸಿದ್ದು.
ಇವನು ಮಧುಗಿರಿ ಮೋದಿ ತುಮಕೂರಿನ ಕ್ಯಾತ್ ಸಂದ್ರದಲ್ಲಿರೋ KN ರಾಜಣ್ಣನವರ ಮನೆಗೆ ಬರ್ತಾನೆ. ಅಲ್ಲಿ ಫೋಟೋ ನೋಡಿ ನೀವು, ರಾಜಣ್ಣನವರ ಪಕ್ಕದಲ್ಲಿ ಸೋಫಾದಲ್ಲಿ ಕೂತ್ಕೊಂಡಿದ್ದಾನೆ ಇವನು. ಇಂತಹ ಕ್ರಿಮಿನಲ್ ಜೊತೆಗೆ ರಾಜಣ್ಣನವರು ಕೂತ್ಕೊಂಡು ಅದೇನು ಸಂದೇಶ ಕೊಡ್ತಿದ್ದಾರೋ. ಇವನು ಬಂದಾಗ ರಾಜಣ್ಣನವರು ತುಮಕೂರು SP ಗೆ ಫೋನ್ ಹಾಕ್ತಾರೆ. ಗಣೇಶೋತ್ಸವದಲ್ಲಿ DJ ಹಾಕೋದಕ್ಕೆ ಪರ್ಮಿಷನ್ ಕೊಡ್ರಿ ಅಂತ SP ಗೆ ಗದರಿಸ್ತಾರೆ. ಅದು ನಮ್ಗೆ ಕೇಳಿಸ್ಕೊಳ್ಳಿ. ಇವತ್ತು ಬಂಡೆ ಮಾಡಿ ಇವ್ರಿಗೂನೆ ಕಲಾ ತಂಡಗಳು ಬರ್ತಾವಲ್ಲ, ಕಲಾ ತಂಡಗಳು ಎಲ್ಲ ಬರ್ತಾರೆ. ಒಂದ್ 4 ಸ್ಪೀಕರ್ ಹಾಕತ್ತಾರೆ, ಎಲ್ಲ ಹಾಕೋದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಷ್ಟೇ ಅಶೋಕ್. ಅದು ಈಗ there is no hard and fast rule to that effect. It is simply a simple management. ಇದಕ್ಕೆ ಒಂದು ಸ್ವಲ್ಪ ಅಲೋ ಮಾಡಪ್ಪ, ನಾವು ಬಹಳ ಬೇಕಿದ್ದವ್ರು ಯಾವತ್ತೂ ರಿಕ್ವೆಸ್ಟ್ ಮಾಡಿದಾರಲ್ಲ, ಬಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇದೊಂದಕ್ಕೆ ಸಹಾಯ ಮಾಡಿ, ಇದೊಂದಕ್ಕೆ ಅಲೋ ಮಾಡು. ಓಕೆ, ಮಾತಾಡ್ತೀನಿ. ಅಶೋಕ್, ಐದರ್ ಯು ಶುಡ್ ಸೇ ಎಸ್ ಆರ್ ನೋ. ಮಾತಾಡ್ತೀನಿ ಅಂದ್ರೆ ಯಾರಿಗೆ ಮಾತಾಡ್ತಿದ್ರಿ? ಅವ್ರಿಗೆ ಹೇಳಿ, ಈ ತರ ಅಂತ ಹೇಳಿ ಅವ್ರಿಗೆ ಗೈಡ್ ಮಾಡಿ, ಹೀಗೆ ಮಾಡ್ರಪ್ಪ ಅಂತ ಹೇಳಿ ಗೈಡ್ ಮಾಡಿ ಮಾಡಿಸಿ. ಓಕೆ. ಒಂದು ಆ ಮಧುಗಿರಿ ಮೋದಿ ಜೊತೆಗೆ ಆತ್ಮೀಯವಾಗಿ ಕೂತ್ಕೊಂಡಿದ್ದು, ಇನ್ನೊಂದು SP ಗೆ ಫೋನ್ ಹಾಕ್ಸಿ ಗದ್ದರಿಸಿದ್ದು. ಇಲ್ಲಿ ವಿಶೇಷ ಏನಂತಂದ್ರೆ ಅದನ್ನ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಇದರ ಜೊತೆಗೆ ರಾಜಣ್ಣನವರ ಮಗ ರಾಜೇಂದ್ರ ರಾಜಣ್ಣ ಕೂಡ ತುಮಕೂರಿನಲ್ಲಿದ್ದ 2 ಗಣೇಶ ಮೂರ್ತಿಗಳಿಗೂ ಹೋಗಿ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಡು ಬರ್ತಾರೆ. ಹೋಗ್ಬಾರ್ದು ಅಂತಲ್ಲ, ತುಂಬಾ ಪ್ರಜ್ಞಾಪೂರ್ವಕವಾಗಿ ಈ ಮಾತುಗಳನ್ನು ಹೇಳ್ತಿರೋದು. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ KN ರಾಜಣ್ಣನವರಾಗ್ಲಿ ಅವರ ಮಗ ರಾಜೇಂದ್ರ ರಾಜಣ್ಣ ಆಗ್ಲಿ ಈ ತನಕ ಯಾವುದೇ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿರ್ಲಿಲ್ವಂತೆ. ಯಾಕಂದ್ರೆ ತುಮಕೂರಲ್ಲಿ ಬಜರಂಗ ದಳ ಆಕ್ಟಿವ್ ಆಗಿದೆ, ಅವರೇ ಮುಂದೆ ನಿಂತು ಗಣೇಶೋತ್ಸವ ಆಚರಣೆ ಮಾಡ್ತಾರೆ. ಹೀಗಾಗಿ ಬಜರಂಗ ದಳದಿಂದ ಅಂತರ ಕಾಯ್ದುಕೊಳ್ಬೇಕು ಅನ್ನೋ ಕಾರಣಕ್ಕೆ ಇರ್ಬೋದೇನೋ. ಆದರೆ ಈ ಬಾರಿ ತಾವೇ ಬಜರಂಗ ದಳದ ಮುಖಂಡರೇನೋ ಅನ್ನೋ ರೀತಿಯಲ್ಲಿ ರಾಜಣ್ಣ ಮತ್ತವರ ಮಗ ವರ್ತಿಸ್ತಾ ಇದ್ದಾರೇನೋ ಅನ್ನುವಂಥ ಅನುಮಾನಗಳು ಉಟ್ಕೊಂಡಿದ್ದಾವೆ. ಮಧುಗಿರಿ ಮೋದಿ ಜೊತೆಗೆ ಕೂತ್ಕೊಳ್ತಾರೆ, ಅವನ ಎದುರಿಗೆ SP ಗೆ ಕಾಲ್ ಮಾಡಿ DJ ಗೆ ಪರ್ಮಿಷನ್ ಕೊಡೋದಕ್ಕೆ ಹೇಳ್ತಾರೆ. ಅದನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಇನ್ನೊಂದು ಕಡೆ ರಾಜೇಂದ್ರ ರಾಜಣ್ಣ ಗಣೇಶೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ಮೂಲಕ KN ರಾಜಣ್ಣನವರು ಕಾಂಗ್ರೆಸ್ ಪಕ್ಷದ ಮೇಲೆ ಮುನ್ಸ್ಕೊಂಡಿದ್ದಾರಾ, ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿಲ್ಲ ಅಂದ್ರೆ BJPಗೆ ಹೋಗ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ? ಇದೆಲ್ಲ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಇತ್ತೀಚೆಗೆ DK ಶಿವಕುಮಾರ್ ಅವರ ನಡೆಯನ್ನು ಕೂಡ ಹಾಗೆ ವಿಶ್ಲೇಷಣೆಯನ್ನ ಮಾಡಲಾಯಿತು. ಸದನದಲ್ಲಿ RSS ಪ್ರಾರ್ಥನಾ ಗೀತೆ ಹೇಳಿದ್ರು. ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರನ್ನ ಕಟುವಾಗಿ ಟೀಕೆ ಮಾಡಿದ್ದ ಜಗ್ಗಿ ವಾಸುದೇವ್ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಅಲ್ಲಿ ಅಮಿತ್ ಶಾ ಕೂಡ ಇದ್ರು. ಈ ಮೂಲಕ ನೀವು ನನ್ನ CM ಮಾಡಿಲ್ಲ ಅಂದ್ರೆ BJPಗೆ ಹೋಗ್ತೀನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಂಗಿತ್ತು. ಇದೇ ರೀತಿ ವಿಶ್ಲೇಷಣೆ ಕೂಡ ಮಾಡಲಾಯಿತು. ಈಗ ರಾಜಣ್ಣ ಕೂಡ ಇದೇ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಏನೋ ಅನಿಸ್ತಾ ಇದೆ. ನೀವೇನಾದ್ರೂ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿಲ್ಲ ಅಂದ್ರೆ ನಾನು BJPಗೆ ಹೋಗ್ತೀನಿ ಅನ್ನೋ ಸಂದೇಶವನ್ನ ರಾಜಣ್ಣನವರು ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡೋ ರಾಜಣ್ಣನವರು ಸುಮ್ಮನೆ ಮಧುಗಿರಿ ಮೋದಿ ಅಂತ ಕಿಡಿಗೇಡಿಗಳನ್ನ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ, ಬಜರಂಗ ದಳದ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿ ರಾಜಣ್ಣನವರು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು BJPಗೆ ಹೋಗ್ಬೋದು, ಇಲ್ಲ BJPಗೆ ಹೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು. ಇರ್ಲಿ, ಇದರ ಜೊತೆಗೆ ತುಮಕೂರು ಲೋಕಲ್ ಪಾಲಿಟಿಕ್ಸ್ನ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳ್ತೀನಿ. KN ರಾಜಣ್ಣನವರು ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. DCM DK ಶಿವಕುಮಾರ್ ಜೊತೆಗೆ ಮುಸುಕಿನ ಗುದ್ದಾಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಇತ್ತೀಚೆಗೆ ಅಶ್ಲೀಲ CD ವಿಚಾರದಲ್ಲೂ ಕೂಡ ಅದು ಕಂಡು ಬಂತು. ಅದು ಬಿಡಿ, ಸ್ಟೇಟ್ ಪಾಲಿಟಿಕ್ಸ್ಗೆ ಹೋಯಿತು. ತುಮಕೂರಲ್ಲಿ ನೋಡೋದಾದ್ರೆ ರಾಜಣ್ಣನವರಿಗೂ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೂ ಅಷ್ಟಕ್ಕಷ್ಟೇ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹಾಗೆ ನೋಡಿದರೆ ಇವರಿಬ್ಬರು ಕಾಲೇಜ್ ಫ್ರೆಂಡ್ಸು. ರಾಜಣ್ಣ ಹಾಗೂ ಪರಮೇಶ್ವರ್ ಇಬ್ಬರು PUCಯಲ್ಲಿ ಕ್ಲಾಸ್ಮೇಟ್ಸ್ ಆಗಿ ಒಂದೇ ಕಾಲೇಜ್ನಲ್ಲಿ ಓದಿದ್ದಾರೆ. ಇಬ್ಬರು ತಳ ಸಮುದಾಯಗಳಿಗೆ ಸೇರಿದವರು. ಇಬ್ಬರು ಒಟ್ಟಿಗೆ ಪಾಲಿಟಿಕ್ಸ್ಗೆ ಬಂದರು. ಇಬ್ಬರು ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡ್ರು. ಆದರೆ ತುಮಕೂರಿನ ಮಟ್ಟಿಗೆ ಪರಮೇಶ್ವರ್ ತುಂಬ ಬೆಳೆದ್ರು, ರಾಜಣ್ಣ ಆ ವಿಚಾರದಲ್ಲಿ ಹಿಂದೆ ಬಿದ್ದರು. ಪರಮೇಶ್ವರ್ CM ಕ್ಯಾಂಡಿಡೇಟ್ ಅನ್ನೋ ತನಕ ಬೆಳ್ಕೊಂಡು ಬಂದರು. ಅಷ್ಟು ಬೆಳವಣಿಗೆ ರಾಜಣ್ಣನವರಿಗೆ ಆಗಲಿಲ್ಲ. ಈ ವಿಚಾರದಲ್ಲೂ ಇಬ್ಬರ ಮಧ್ಯೆ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಇದೆ. ಈ ಹಿಂದೆ ಕುಮಾರಸ್ವಾಮಿ CM ಆಗಿದ್ದಾಗ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿದ್ರಲ್ಲ, ಆಗ ಇವರಿಗೆ ಜೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ ರಾಜಣ್ಣನವರು ಟೀಕೆ ಮಾಡಿದರು. ಮತ್ತೆ ದೇವೇಗೌಡರ ಜೊತೆಗೂ ರಾಜಣ್ಣನವರ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋ ಮಾತು ಇದೆ. 2019 ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ದೇವೇಗೌಡರು ತುಮಕೂರಲ್ಲಿ ಸೋತ್ರಲ್ಲ, ಅದಕ್ಕೆ ರಾಜಣ್ಣ ಕಾರಣ ಅನ್ನೋ ಮಾತು ಕೂಡ ಇತ್ತು. ಅದೇನಾದರೂ ಇರಲಿ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ರಾಜಣ್ಣನವರು ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ. ಇದರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ.